ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕ್ರಿ ಇಲ್ಲಲ್ಲಿದೆ ಶಾಪು? ಅಲ್ಲೇ ಇದೆಯಲ್ಲ. ಅದ ಅಯ್ಯೋ ಮ್ಯಾಡ್, ಮರ ಹತ್ತಿ ಕೀಳಕ್ಕಾಗುತ್ತಾ? ಲೆಟ್ಸ್ ಗೋ ಟು ಸಮ್ ಶಾಪ್. ನೀವು ಸುಮ್ಮನಿರಿ ಡಾಕ್ಟ್ರೆ. ಅಲ್ಲ, ನಿಮ್ ಸಿಟಿ ಜನರ ಸ್ವಭಾವನೇ ನನಗೆ ಅರ್ಥ ಆಗಲ್ಲ. ಒಂದು ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡ್ಬೇಕು, ಇಲ್ಲ ಆನ್ಲೈನ್ ಶಾಪಿಂಗ್ ಮಾಡ್ಬಿಡ್ಬೇಕು. ಈಗೇನು ಮರ ನಮಗೋಸ್ಕರನೇ ಫ್ರೀ ಆಗಿ ಎಲೆ ಕೊಡ್ಬೇಕಾರೆ ನಾವ್ ಯಾಕೆ ಆಚೆ ಹೋಗಿ ದುಡ್ಡು ಕೊಟ್ಟು ತಗೋಬೇಕು? ಕನ್ನಡಕ, ನಿನ್ ಕೈ ಮುಗಿತೀನಿ. ಈ ಚಿಲ್ಡ್ರ ಲೆಕ್ಕ ತೆಗೆದು ಹಾಳಾಗಿರೋ ತಲೆನ ಇನ್ನೂ ಹಾಳು ಮಾಡ್ಬೇಡ. ಆಯ್ತು, ಇವಾಗ ಬನ್ನಿ ನನ್ ಜೊತೆ. ರೀ ಕನ್ನಡಕ, ಕೈಗೆ ಸಿಕ್ತಿದ್ಯಲ್ರಿ? ಹೂವ ಬಿಟ್ಟಿರೋದ್ ಕಾಣಿಸ್ತಾ ಇಲ್ವಾ? ಅದನ್ನೆಲ್ಲ ಕೇಳಬಾರ್ದು. ಬನ್ನಿ ಇಲ್ಲಿ. ಹಲೋ, ನಾನೇ ಹತ್ತೀನಿ. ನಿಮ್ಗೆಲ್ಲ ಮರ ಹತ್ತಕ್ಕೆ ಎಲ್ಲಿ ಬರತ್ತೆ? ರೀ, ನಿಮ್ಗೇನ್ ತಲೆಗೆಲ್ಲ ಕೆಟ್ಟಿದ್ಯಾ? ಅಲ್ಲಿಂದ ಕೆಳಗಡೆ ಬಿದ್ದು ಪೆಟ್ಟಾಗಿ ಹಾಸ್ಪಿಟಲ್ ಅಡ್ಮಿಟ್ ಆದ್ರೆ ಎಷ್ಟು ಖರ್ಚು ಬರುತ್ತೆ ಗೊತ್ತಾ? ಇದನ್ನೆಲ್ಲ ಲೆಕ್ಕ ಹಾಕಿರ್ಬೇಕಲ್ಲ ನೀವು. ಹೋಗ್ಲಿ ಬಿಡಿ, ನಾನು ನಿಜ ಹೇಳ, ಇದೆಲ್ಲ ನೋಡ್ತಿದ್ರೆ ಅಕಾರ್ಡಿಂಗ್ ಟು ಡಾರ್ವಿನ್ಸ್ ಥಿಯರಿ ಮಂಗನಿಂದ ಮಾನವ ಹಂಗೆ ಕಾಣಿಸಿದೀರ. ಸೇಮ್ ಮಂಕಿನೇ ಕಣ್ರಿ. ವೇಟ್, ಲೆಟ್ ಮಿ ಕ್ಲಿಕ್ ಅ ಪಿಕ್ಚರ್. ಹಲೋ ಮಂಕಿರಿಯಾ. ನಾನು ಅಟ್ಲೀಸ್ಟ್ ಮಂಗನಿಂದ ಮಾನವಾಗಿ ವಿಕಾಸ ಆದ್ರೂ ಹೊಂದಿದ್ದೀನಿ. ನೀವ್ ಅದು ಆಗಿಲ್ವಲ್ಲ, ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದೀರಾ. ಹೌದಾ? ಇದು ಮಾಡ್ತೀನಿ. ಮತ್ತೆ ನಮಗೇನಾ? ಸುಮ್ನೆ ಇರಿ. ಈಗ ಹಿಡ್ಕೊಳ್ರಿ. ಅಪ್ಪ ಡುಮ್ಕಿ ರಾಜ, ಮರ ಹತ್ತಕ್ಕೂ ಬರಲ್ಲ, ಕ್ಯಾಚ್ ಹಿಡ್ಕೊಳಕ್ಕೂ ಬರಲ್ಲ, ಇನ್ನೇನ್ರಿ ಬರತ್ತೆ ನಿಮ್ಗೆ? ರೀ, ನೀವ್ ಕರೆಕ್ಟ್ ಆಗಿ ಹಾಕ್ರಿ. ಹೆಂಗೆ ಎಸಿ ಇನ್ನ ಬಿಟ್ಬಿಡ್ತೀವಾ? ಹೆಂಗೆ? ರೀ ಪ್ಲಾನೆಟ್ ಆಫ್ ಏಪ್ಸ್, ನಿಮ್ಗೆ ಮರ ಹತ್ತಕ್ ಬರುತ್ತೆ, ಇಳಿಯಕ್ ಬರಲ್ವಾ? ಯಾಕ್ರಿ ಇಷ್ಟು ಬಿಲ್ಡಪ್ ತಗೋತೀರಾ? ಹೇ, ಒಂದ್ ನಿಮಿಷ ಇರಿ. ಇಷ್ಟು ಹೈಟ್ಗೆ ಎದುರ್ಕೋತಿದ್ದೀರಾ. ಬನ್ನಿ. ಅಲ್ಲ ರೀ ಕನ್ನಡಕ, ಮಾವಿನ ಸೊಪ್ಪು ಕೆಳಗಡೆ ಬಿದ್ದಿ ಮೈಲಿಗೆ ಆದ್ರೆ ಪೂಜೆಗೆ ತರಂಗಿಲ್ಲ ಅಂದಿದ್ರೆ, ಈಗ ನೋಡ್ರೆ ನೀವೇ ಬಿದ್ದೋಗ್ತಿದ್ರಲ್ಲ. ಅಲ್ಲ, ನನ್ಗೊಂದು ಡೌಟು, ನೀವ್ ಅಕಸ್ಮಾತ್ ಬಿದ್ದಿದ್ರೆ ಪೂಜೆಗೆ ಬರಕ್ ಆಗ್ತಿರ್ಲಿಲ್ವಾ ಅಂತ. ನಾನ್ ಬೀಳೋದ್ ನಿಮಗ್ ಜೋಕ್ ಅಲ್ವಾ? ಚೂರು ಕರುಣೆನೇ ಇಲ್ಲ. ಬನ್ನಿ, ಪೂಜೆಗೆ ಟೈಮ್ ಆಯ್ತು. ಏನ್ರಿ ನಿಮ್ದು? ಮೊದಲು ನಿಮ್ ಕನ್ನಡಕನ ಸರಿ ಮಾಡಿಸ್ಕೊಳ್ಳಿ. ಓ ಹೌದಾ? ನಿಮ್ ಜೀವನ ಫೋನಲ್ಲೇ ಶುರುವಾಗಿ ಫೋನಲ್ಲೇ ಮುಗ್ದೋಗತ್ತೆ ಅನ್ನೋ ಹತ್ರ ಫೋನ್ ಕಂಡ್ಕೊಂಡ್ ಬರ್ತಾ ಇದ್ದೀವಿ ನೀವು. ನನಗೆ ಹೇಳ್ಬೇಡಿ. ಮೋಸ್ಟ್ಲಿ ನಿಮ್ ಮೊಬೈಲ್ ಅಲ್ಲಿ ₹1 ₹2 ಅಂತ ಚಿಲ್ಲರೆ ಲೆಕ್ಕ ಆಗ್ತಿದ್ರಿ ಅನ್ಸುತ್ತೆ, ಅದಕ್ಕೆ ಹೀಗಾಗಿರೋದು. ನಾನು ಅವಶ್ಯಕತೆ ಇದ್ರೆ ಮಾತ್ರ ಫೋನ್ ಯೂಸ್ ಮಾಡೋದು, ನಿಮ್ ತರ 24 ಗಂಟೆ ಯೂಸ್ ಮಾಡಲ್ಲ. ರೀ, ಮೊದಲು ತಲೆ ಎತ್ತಿ ನಡೆಯೋದನ್ನ ಕಲ್ತ್ಕೊಳ್ಳಿ, ಆಮೇಲೆ ನನ್ನ ಹತ್ರ ವಾದ ಮಾಡಿ. ನೀವು ಜಂಬ ಬಿಟ್ಬಿಟ್ಟು ನಿಮ್ ಕಣ್ಣ ಯೂಸ್ ಮಾಡೋದ್ ಕಲೀರಿ, ಇಲ್ಲ ಅಂದ್ರೆ ಹೀಗೆ ಆಗೋದು. ರೀ ಕನ್ನಡಕ, ಮೊದಲು ಕಣ್ಬಿಟ್ಟು ನಡೆಯೋದು ಹೇಗೆ ಅನ್ನೋ ಕೋಚಿಂಗ್ ಕ್ಲಾಸ್ ಇದ್ರೆ ಅಲ್ಲಿ ಹೋಗಿ ಸೇರ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ನೀವು ಆ ಡಕೋಟಾ ಗಾಡಿಲಿ ವೀಲಿಂಗ್ ಮಾಡೋದನ್ನ ಬಿಟ್ಬಿಟ್ಟು ಇನ್ನೇನು ಅಭ್ಯಾಸ ಮಾಡ್ಕೊಂಡಿಲ್ಲ. ಸ್ವಲ್ಪ ಕಾಲಲ್ಲಿ ನಡೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಹೀಗೆ ಆಗೋದು. ವಾಟ್? ನನ್ನ ಗಾಡಿನ ಡಕೋಟಾ ಅಂತೀರಾ? ನೋಡಿ, ನನಗೆ ನಿಮ್ ಜೊತೆ ಜಗಳ ಮಾಡೋಷ್ಟು ಪುರ್ಸೋತಿಲ್ಲ.
ನಾನು ಬರ್ತೀನಿ. ಬಾಯ್ ಚಿಲ್ಡ್ರೆ ಡಾಕ್ಟ್ರೆ. ಚಿಲ್ಡ್ರನ್ ಅಂತ ಕರಿಬೇಡ ಅಂತ ಎಷ್ಟೆಲ್ಲ ಹೇಳಿದ್ದೀನಿ ನಿನಗೆ, ಅರ್ಥ ಆಗಲ್ವಾ? ಹೌ ಕ್ರೇಜಿ. ನಿಮ್ಗೊಂದು ವಿಷಯ ಹೇಳಬೇಕಿತ್ತು. 20 ದಿವಸದಲ್ಲಿ ಮನೆ ಖಾಲಿ ಮಾಡಬೇಕಂತೆ. ಅಪ್ಪ ಹೇಳಿದ್ರು, ಅದನ್ನ ಹೇಳೋಣ ಅಂತ ಬಂದೆ. ಏನು 20 ದಿವಸದಲ್ಲಿ ಮನೆ ಖಾಲಿ ಮಾಡಬೇಕಾ? ಹೊಸ ಮನೆ ಸಿಗೋದು ತುಂಬ ಕಷ್ಟ ಬೆಂಗಳೂರಿನಲ್ಲಿ. ಹೀಗೆ ಹೇಳಿದ್ರೆ ಹೇಗಪ್ಪ? ಅಲ್ಲ, ಇದ್ದಕ್ಕಿದ್ದಂಗೆ ಮನೆ ಖಾಲಿ ಮಾಡ್ಬೇಕಂದ್ರೆ ಹೇಗಾಗತ್ತೆ? ನೀವು ಬೇಕಿದ್ರೆ ಅಪ್ಪನ ಹತ್ರ ಮಾತಾಡ್ಕೊಳ್ಳಿ, ಮನೆ ಖಾಲಿ ಮಾಡಬೇಕಂತೆ ಅಷ್ಟೇ. ಅಜ್ಜಿ, ನಾನು ಈಗಲೇ ಓನರ್ಗೆ ಫೋನ್ ಮಾಡಿ ಮಾತಾಡ್ತೀನಿ. ಸರಿ. ಅಯ್ಯೋ, ಚಿ ಚಿ ಚಿ. ಏನೈತೆ? ಅದು ಯಾವುದೋ ಶರ್ಟ್ಲೆಸ್ ಇಲ್ಲಿ ನೋಡ್ಬಿಟ್ಟೆ ಅಜ್ಜಿ. ಶರ್ಟ್ಲೆಸ್ ಇಲ್ಲಿನ? ಏನೇನೋ ಮಾತಾಡ್ತೀಯಲ್ಲಮ್ಮ. ಮೊದಲು ಓನರ್ಗೆ ಫೋನ್ ಮಾಡು. ಅಲ್ಲ, ಈ ಚಿಲ್ಡ್ರೆ ಡಾಕ್ಟರ್ ನನಗೆ ಬೆಳಗಿಂದ ಕಾಟ ಕೊಡೋದಾದ್ರೆ ಫೋನ್ ಬೇರೆ ಕದ್ದಿದಾರ. ನಮ್ಮ ಫೋನ್ ಹೆಂಗೆ ಎಕ್ಸ್ಚೇಂಜ್ ಆಯ್ತು ಅಂತ. ಅದೇನು ಶೇಮ್ಲೆಸ್ ಜನಗಳು. ಆದ್ರೆ ಇವಾಗ ನನ್ನ ಫೋನ್ ಅವ್ರ ಹತ್ರ ಇದೆಯಲ್ಲ, ಏನ್ ಮಾಡೋದು? ವಾಟ್? ಡಿಕ್ಕಿ ಹೊಡೆದಿದ್ದು ಅಲ್ಲದೆ ಫೋನ್ ಬೇರೆ ತಗೊಂಡು ಹೋಗಿದ್ದಾಳೆ. ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಅಜ್ಜಿನ? ಹಲೋ. ನಿಮ್ ತಲೆ ಹಲೋ. ಮೊದಲೇ ನೆಟ್ಟಗೆ ನಡೆಯಕ್ ಬರಲ್ಲ, ಇವಾಗ ನನ್ನ ಫೋನ್ ಬೇರೆ ಕದ್ದಿದ್ದೀರಾ? ಏಯ್, ನಿನ್ ಡಮ್ಮಿ ಚೈನಾ ಸೆಟ್ನ ಯಾವ ಕಳ್ಳರು ಕದಿಯಲ್ಲ. ಆಕ್ಚುಲಿ ನನ್ನ ಫೋನ್ ತಗೊಂಡಿರೋದು ನೀನು. ನಾಟಕ ಮಾಡಬೇಡ. ಇಟ್ಸ್ ಮೈ ಎಕ್ಸ್ಪೆನ್ಸಿವ್ ಫೋನ್, ಲೇಟೆಸ್ಟ್ ವರ್ಷನ್. ಪಾಪ ನಿನಗೆಲ್ಲ ಗೊತ್ತಿರತ್ತೆ, ಇದೆಲ್ಲ ಗೊತ್ತಾಗಲ್ಲ ಬಿಡು. ಹಲೋ, ನಿಮ್ ತರ ತಿಂಗ್ಳಿಗೆ ಒಂದೊಂದು ಫೋನ್ ಚೇಂಜ್ ಮಾಡಲ್ಲ ನಾನು. ಇರೋ ಒಂದು ಫೋನ್ನೇ ವರ್ಷ ಪೂರ್ತಿ ಕಾಪಾಡ್ಕೊಂಡ್ ಬರ್ತೀನಿ. ಕೇರ್ಲೆಸ್ ಆಗಿ ಎಲ್ಲೆಲ್ಲೋ ಮೊಬೈಲ್ ಬಿಡಿಸ್ಕೊಂಡ್ರೆ ನಿಮಗ್ ನಡೆಯತ್ತೆ, ಆದ್ರೆ ನಮಗ್ ಹಂಗಲ್ವಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ. ಕೇರ್ಲೆಸ್ ಆಗಿ ಎಲ್ಲೆಲ್ಲ ನೋಡ್ಕೊಂಡು ಫೋನ್ ಬಿಡಿಸ್ಕೊಂಡಿದ್ದು ನೀನು, ನಾನಲ್ಲ. ಒಳ್ಳೆ ಫೋನ್ ಸಿಕ್ತು ಬ್ಯಾಗ್ ಹಾಕೊಂಡು ಹೋಗ್ಬಿಟ್ಟೆ ಅಲ್ಲ. ಏನೋ ಏನೇನೋ ಮಾತಾಡ್ತಾ ಇದ್ದೀರಾ ನೋಡಿ. ನನಗ್ ನನ್ನ ಫೋನ್ ಈಗಲೇ ಬೇಕು ಅಷ್ಟೇ. ಸೇಮ್ ಹಿಯರ್. ಹಾಗಿದ್ರೆ ಮನೆಗೆ ಬಂದು ಕೊಟ್ಟು ಹೋಗಿ, ಲೊಕೇಶನ್ ಶೇರ್ ಮಾಡ್ತೀನಿ. ಏನೋ ಮನೆಗೆ ಬರ್ಬೇಕಾ? ಮನೆಗೆಲ್ಲ ಬರಕ್ಕಾಗಲ್ಲ. ಹಾಗಾದ್ರೆ ಸರಿ, ನಮ್ಮಿಬ್ರು ಫೋನ್ ಎಕ್ಸ್ಚೇಂಜ್ ಆಗಿದೆ ಅಲ್ಲ, ಅರ್ಧ ದಾರಿ ನಾನ್ ಬರ್ತೀನಿ, ಇನ್ನು ಅರ್ಧ ದಾರಿ ನೀವು ಬನ್ನಿ. ಅದೇ ಎ ಬ್ಲಾಕ್ ಕೆಫೆ ಹತ್ರ. ಓಕೆ, ಬರ್ತೀನಿ. ಸರಿಯಾದ ಡ್ರಾಮಾ. ಕರುನಾಡ ಕಣ್ಣ